ರಾಜಸತ್ಯರ್ವತ ಅಥವಾ ಶನೇಶ್ವರ ಸ್ವಾಮಿಯ ಪ್ರಚಂಡ ಲೀಲೆ ಎಲ್ಲರಲ್ಲೂ ಕೂಡ ಭಕ್ತಿ ಬಹಳವಾಗಿರಬೇಕು. ಏಕಚಿತ್ತ ಮನೋಭಾವದಿಂದ ಚಿತ್ತವೇ ಅಕ್ಷತೆ ತನುಮನವೇ ನೈವೇದ್ಯ. ಆಡಂಬರದ ಭಕ್ತಿಯಿಂದ ಏನು ಪ್ರಯೋಜನ ಆಗಲ್ಲ. ತನುಮನ ಶುದ್ಧ ಬರಬೇಕು. ಈ ಮನ ಶುದ್ಧವಿದ್ದರೆ ಎಲ್ಲ ಮಡಿ ಇದ್ದಾಗೇನೆ. ಮನಶುದ್ಧವಿಲ್ಲದೇ ಬರೀ ಆಚರಣೆ ಮಾಡೋಕ್ಕೋರು ಏನು ಪ್ರಯೋಜನವಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಇಲ್ಲಿ ಸಲ್ಲುವರು ಹಲ್ಲು ಸಲ್ಲುವರಯ್ಯ, ಇಲ್ಲಿ ಸಲ್ಲರಿಗರು ಅಲ್ಲು ಸಲ್ಲರಯ್ಯ. ಅಂದಮೇಲೆ ಆ ಶನೇಶ್ವರ ಸ್ವಾಮಿಯ ಚರಿತ್ರೆಯನ್ನು ನಾವೆಲ್ಲರೂ ಹಾಡಿ ಹೇಳಿ ಕೇಳಿ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಸಕಲ ವಿಧವಾದ ಸುಖ ಸಂತೋಷ ನೆಮ್ಮದಿಯನ್ನು ಕೊಡಲಿ, ಆರೋಗ್ಯವಾಗಿ ಕರುಣಿಸಲಿ ಅಂತ ಹೇಳ್ತಾ ಕಥಾಭಾಗದ ಕಡೆ ಹೋಗೋಣ. ರಾಜಸತ್ಯರ್ವಥ ಅಥವಾ ಶನೇಶ್ವರ ಸ್ವಾಮಿಯ ಪ್ರಚಂಡ ಲೀಲೆ. ತಾಯಿಯವರ ಹೆಸರೇನು ಮತ್ತುಕೊಂಡೆ. ನರಸಮ್ಮನವರ ಈ ಗೃಹದಲ್ಲಿ ನಾವೆಲ್ಲರೂ ಕೂಡ ಹಾಡಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥ ಒಂದು ಪುಣ್ಯ ದಿವಸ ಒಂದುದಾಗಿದೆ. ಒಂದು ದಿನವರ ಇಂದ್ರಾಪುರದಲ್ಲಿ ವಂದ್ಯಾದೇವ ಆದನುತ ಸನ್ನುತ ಗಂಧರ್ವರೆಲ್ಲರೂ ಕೂಡಿ ನನ್ನೆಯಿಂದ ನೆರೆದಿಗರಲ್ಲಿ ಕಮಗಲೇ ಜಯ ರಾಮಗಲೇ. ನಾನಾ ದೇಶದ ಅಧಿಪಾರೆಲ್ಲ ಮಾನ್ಯ ನವಗ್ರಹವಾರ್ಯರುತ ನಾನಾ ದೇಶದ ಅಧಿಪಾರೆಲ್ಲ ಮಾನ್ಯ ನವಗ್ರಹವಾರ್ಯರುತ ಸನ್ನುತ ಗಂಧರ್ವರೆಲ್ಲರೂ ಕೂಡಿ ನನ್ನೆಯಿಂದ ನೆರಳಿಗರಲ್ಲಿ ನಮಗಲೇ ಜಯ. ರಾಮ ರಾಮ ಜಯ ರಾಮ ಘನ. ಒಂದಾನೊಂದು ದಿವಸ ಯಾವ ದೇವಲೋಕದಲ್ಲಿ ದೊಡ್ಡದಾತಕ್ಕಂಥ ಸಭೆ ಸೇರಿದೆ. 300 ಕೋಟಿ ದೇವತೆಗಳು, 8 ಜನ ಅಷ್ಟದಿಕ್ಪಾಲಕರು, 9 ಜನ ನವಗ್ರಹಗಳಾದಿಯಾಗಿ ಯಾವ ದೇವೇಂದ್ರನ ಸಭೆ ತುಂಬಿ ತುಳುಕಾಡ್ತಾ ಇದೆ. ಎಲ್ಲರೂ ಆನಂದಭರಿತರಾಗಿದ್ದಾರೆ. ಯಾವ ದೇವೇಂದ್ರ ತನ್ನ ಸತಿಯಾದ ಶಚೀದೇವಿಯನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ತಾನು ಕೂಡ ಆ ಸಿಂಹಾಸನೆಯಲ್ಲಿ ಕುಳಿತಿದ್ದಾನೆ. 300 ಕೋಟಿ ದೇವತೆಗಳು ತುಂಬಿದ್ದಾರೆ ಆ ದೇವೇಂದ್ರನ ಸಭೆ. ಅಂದರೆ ನಾವೇನು ಸ್ವರ್ಗಲೋಕ ಅಂತೀವಲ್ಲ, ಆ ಸ್ವರ್ಗಲೋಕದಲ್ಲಿ ಅಂತಹ ಸಭೆಯ ಮನಸ್ಸನ್ನು ಉಲ್ಲಾಸಪಡಿಸುವುದಕ್ಕೆ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮ ಎಂತಕ್ಕಂಥ ಗಾನ ನರ್ತಕಿಯರು ಗಾನವನ್ನು ಮಾಡ್ತಾ ಇದ್ದಾರೆ, ನರ್ತನವನ್ನು ಮಾಡುತ್ತಾ ಇದ್ದಾರೆ. ನಾದಕ್ಕೆ ಒಲಿಯದ ಶಿವನಿಲ್ಲ, ಗಾನಕ್ಕೆ ಒಲಿಯದ ಮನಸ್ಸಿಲ್ಲ. ನಾದವನ್ನು ಹಾಡಿಬಿಟ್ರೆ ಶಿವ ತಾನು ಸಂತುಷ್ಟನಾಗ್ಬಿಡ್ತಾನಂತೆ. ಯಾವ್ದು ನಿಮ್ಮ ಮನೆ ದೇವರು? ನರಸಿಂಹಸ್ವಾಮಿ. ಕಾಳಗಟ್ಟಮ್ಮ ಎಡದೇವರು, ಆಂಜನೇಯ, ಆ ನರಸಿಂಹಸ್ವಾಮಿ 3 ನಾಮದ ದೇವರು. ಆ ಭಗವಂತನ ಹೆಸರಿನ ಮೇಲೆ ಈ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ. ಆ ಭಗವಂತನನ್ನು ಕೂಡ ಇಲ್ಲಿ ಬೆಳಗಿನಿಂದಲೂ ಪೂಜಿಸಿದ್ದೀರಾ, 10 ದಿನ ಅನ್ನದಾನವನ್ನು ಮಾಡಿದ್ದೀರಾ. ಭಗವಂತ ಅನ್ನದಾನಗಳಿಂದ ಇನ್ನೂ ದಾನಗಳಿಲ್ಲ, ಅನ್ನಕ್ಕೆ ಮೇಲೂ ಇನ್ನಿಲ್ಲ ಈ ಜಗದೊಳಗೆ. ಏಕೆಂದರೆ ಮನುಷ್ಯನಿಗೆ ಏನು ಕೊಟ್ಟರು ಕೂಡ ಸಾಕು ಅನ್ಸೋಕ್ಕಾಗಲ್ಲ. ಒಂದು ಸಾರಿ ಆ ಬಿಸಿ ಅನ್ನವನ್ನು ಇಟ್ಟುಬಿಟ್ಟು ಇನ್ನೊಂದು ಸಾರಿ ತಂದರೆ ಸಾಕವ ಬೇಡಿ, ಇನ್ನೇನಾರು ಕೊಟ್ಟರೆ ಮಾಗಡಿ ಎಲ್ಲ ಬರ್ಕೊಟ್ರು ಕೂಡ ಸಾಕು ಅನ್ನಿಸ್ತದ. ನಿಂದೇನು ಮೈಕೋ? ಹೌದಾ? ಹಾಂ
ಅಂತಹ ಮಹಾಮಹಿಮನಾರ್ತಕ್ಕಂಥ ಆ ನಾರಾಯಣ ಸ್ವಾಮಿಯನ್ನ, ಆ ಸತ್ಯನಾರಾಯಣ ಸ್ವಾಮಿಯನ್ನ ಒಂದು ಸಾರಿ ಕೊಂಡಾಡಿ ಮುಂದಕ್ಕೆ ಹೋಗೋಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ನಾ ಕಾಣದಾನದ ವಾಣಿದೆ, ಎದೆಂದು ನೆಲೆಯಾಗಿ ನೀನಿಲ್ಲೆನೋ. ಕಾಪಾಡುತ್ತೀ ಸತ್ಯ ನಾರಾಯಣ, ಪನ್ನಗ ಶಯನ ಪಾವನ ಚರಣ. ಪನ್ನಗ ಶಯನ ಪಾವನ ಚರಣ, ಮುಂದಿದೆನೋ ನಿನ್ನ ಕಾಪಾಡುತ್ತೀ ಸತ್ಯ ನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯ ನಾರಾಯಣ. ನನಗಾಗಿ ಏನನ್ನು ನಾವೇನೋ, ಕನ ಕನಕ ಬೇಕೆಂದು ನಾ ಕೇಳೇನೋ. ಆನನ ನೀನಿರುವ ಈ ಮನೆಯು ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯು ನೆಲೆಯಾಗಲಿ. ಕಾಪಾಡುತ್ತೀ ಸತ್ಯ ನಾರಾಯಣ, ಪನ್ನಗ ಶಯನ ಪವನ ಚರಣ. ಪನ್ನಗ ಶಯನ ಪವನ ಚರಣ, ನುಡಿಗೆನೋ ನಿನ್ನ ಕಾಪಾಡುತ್ತೀ ಸತ್ಯ ನಾರಾಯಣ. ನಾರಾಯಣ ಸತ್ಯ ನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ನಾರಾಯಣ ಸತ್ಯ ನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ನಾರಾಯಣ ಸ್ವಾಮಿ ಪಾದಕ್ಕೆ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ, ಶನೇಶ್ವರ ಸ್ವಾಮಿಯ ಪಾದಕ್ಕೆ ಗೋವಿಂದ. ಅದಕ್ಕೆ ಹೇಳ್ತಾರೆ, ನಾದಕ್ಕೆ ಒಲಿಯದ ಶಿವನಿಲ್ಲ. ಆ ನಾದವನ್ನು ಹಾಡ್ಬಿಟ್ರೆ ಎಂತ ಅಜ್ಞಾನಿ ಆಗಿರ್ಲಿ, ಅವನು ಕುರುಡನಾಗಿರ್ಲಿ, ಏನು ತಿಳಿದೇ ಇರ್ತಕ್ಕಂಥ ದಡ್ಡ ಅವನಾಗಿರ್ಲಿ, ಆ ನಾದಕ್ಕೆ ತಲೆದೂಗ್ತಾ ಇರ್ತಾನೆ. ಅಂತಹ ನಾದವನ್ನ ಗಾನ ನರ್ತನವನ್ನು ಮಾಡ್ತಾ ಇದ್ದಾರೆ. ಗಾನ ನರ್ತನ ಮಾಡ್ತಾ ಇದ್ದಾರೆ. ಆ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮಿರ್ತಕ್ಕಂಥ ಗಾನ ನರ್ತನ. ಸಭೆಯೆಲ್ಲವೂ ತಲೆದೂಗ್ತಾ ಇದೆ. ಹೌದು ಹೌದು, ಸಭೆಯೆಲ್ಲವೂ ಕೂಡ ತಲೆದೂಗ್ತಾ ಇದೆ ಅವರ ಗಾನಕ್ಕೆ, ಅವರ ಹಾವಭಾವ ವಿಲಾಸಕ್ಕೆ, ಆ ಭರತನಾಟ್ಯಕ್ಕೆ, ಆ ಸಂಗೀತಕ್ಕೆ. ಸಭೆಯೆಲ್ಲವೂ ಕೂಡ ತಲೆದೂಗ್ತಾ ಇದ್ರೆ ಆ ಸಮಯಕ್ಕೆ ಸರಿಯಾಗಿ ಯಾವ ಬ್ರಹ್ಮಮಾತ ಪುತ್ರ ನಾರದ ಮಹರ್ಷಿಗಳು ಆಕಾಶ ಮಾರ್ಗದಲ್ಲಿ ಬರುತ್ತಾ ಇದ್ದಾರೆ. ನಾರಾಯಣ ನಾರಾಯಣ. ಅಂಗವಂಗ ಕಳಿಂಗ ಕಾಶ್ಮೀರ ಎಲ್ಲ ದೇಶವು ಸುತ್ತಾಡಿಕೊಂಡು ಹಾಗೆ ಈ ದೇವೇಂದ್ರನ ಅಂದರೆ ಈ ಸ್ವರ್ಗಲೋಕದ ಕಡೆ ಬರ್ತಾ ಇದ್ದಾರೆ. ನಾರಾಯಣ ನಾರಾಯಣ ನಾರಾಯಣ. ಶನಿ ಶನಿ ಎನ್ನುತ್ತ ನೀ ಹಾಡೋ ಶನಿ ನಾರಾಯಣ ನಾರಾಯಣ. ಶನಿ ಶನಿ ಎನ್ನುತ್ತ ನೀ ಹಾಡೋ ಶನಿ ಮಾತ್ಮನ ಮಹಿಮೆಯ ನೀನೋ, ಬಣ್ಣಿಸಲಾಗದ ಆ
ಸೋಲುವನು ತನ್ನ ಭಕ್ತರನ್ನೇ ಕಾಪಾಡುವನು ನಿಜ ಭಕ್ತಿಗೆ ಅವನು ನಾರಾಯಣ ನಾರಾಯಣ ಬಣ್ಣಿಸಲಾಗದ ಆನಂದ ಕಾಣುವೆ ಆಗ ಮೋದಂಗ ಹರಿಯುವ ನದಿಯೋ ಅರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿದೆ ಬೀಸುವ ಗಾಳಿಯು ಜೊತೆಯಾಗಿ ತನ್ನ ಧ್ವನಿಯನ್ನು ಕೂಡಿಸಿ ಪಾಡುತ್ತಿದೆ ಈ ಪ್ರಕೃತಿಯ ತನ್ನೊಳಗೊಂದಾಗಿ ಶನಿ ದೇವನ ಪಾಡುತ್ತಿದೆ ಈ ಪ್ರಕೃತಿಯ ತನ್ನೊಳಗೊಂದಾಗಿ ಶನಿ ದೇವನ ಪಾಡುತ್ತಿದೆ ಶನಿ ಮಹಾತ್ಮನ ಮಹಿಮೆಯ ನೀನೋ ಎಂಬುದಾಗಿ ಆ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ಯಾವ ನಾರದರು ಆ ದೇವಲೋಕದ ಹೆಬ್ಬಾಗಿಲಲ್ಲಿ ಬಂದು ನಿಂತ್ಕೊಂಡ್ರು. ನಾರರು ಬಂದಾಗ ಏನು ಸೂಚನೆ? ಶಿವದ್ರಮಾರಮಣ ಗೋವಿಂದ. ಓಹೋ, ನಾರರ ಆಗಮನವಾಗ್ತಾ ಇದೆ. ಹೋಗಿ ಅವ್ರನ್ನ ಬಹಳ ಮರ್ಯಾದೆಯಿಂದ ಒಳಗಡೆ ಕರೆತನ್ನಿ ಎಂದರೆ ಯಾವ ನಾರ ಮಹಾತ್ಮರು ಒಳಗಡೆ ಪ್ರವೇಶ ಮಾಡಿದ್ದಾರೆ ಆ ಸ್ವರ್ಗಲೋಕಕ್ಕೆ, ಆ ದೇವೇಂದ್ರನ ಆಸ್ಥಾನಕ್ಕೆ, ಆ ದೈವ ಸಭೆಯೆಲ್ಲವೂ ಎದ್ದು ನಮಸ್ಕಾರ ಮಾಡ್ತಾ ಇದೆ. ನಮೋ ನಮೋ ಬ್ರಹ್ಮಮಾನ್ ಸಪುತ್ರ. ಒಂದೊಂದೇ ಹಾಕು.